ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇನ್ನು ಹೇಳಿದ್ದೆ 2008 ಮಕ್ಕಳು ಜಾಗ್ರತೆಪ್ಪ, ದಯಮಾಡಿ ಶೇರ್ ಮಾಡಿ. ಅಲ್ಲೊಂದು ಭಾವವಿದೆ, ಅಲ್ಲೊಂದು ಎಡವಟ್ಟಿದೆ. 2008 ಗುರು ಸ್ವಲ್ಪ ಸಣ್ಣದಾಗಿ ವಕ್ರ, ಜ್ಞಾನಂ ವಕ್ರ, ಆಲೋಚನಾ ವಕ್ರ. ಅದರಲ್ಲೂ ಸ್ತ್ರೀ 2008 ಪುಟ್ಟ ಮಕ್ಕಳು. ಹೌದು, ಅಲ್ಲೆಲ್ಲೋ ರಭಸ, ಗೆಳತನ, ವಿಶ್ವಾಸ ಅಂತ ಆಗ್ಬಿಟ್ಟಿದ್ರೆ ದಂಡಿಸ್ಲಿಕ್ಕೆ ಹೋಗ್ಬೇಡಿ. ನೋಡ್ಬಿಟ್ಟಿದ್ದಾನೆ, ಕಡಿಮೆ ಅಂದರೂ ಒಂದು ಲೀಸ್ಟ್ ಅಂದರೂ ಒಂದು 200 ಜಾತಕ ನೋಡ್ಬಿಟ್ಟಿದ್ದಾನೆ 2008 ಇತ್ತೀಚೆಗೆ. ಆ ಮಾತು, ಆ ಗೆಳತನ, ವಿಶ್ವಾಸ, ನಂಬಿಕೆ ಎಲ್ಲೋ ಒಂದು ಪೆಟ್ ಮಾಡ್ಕೊಬಿಟ್ಟಿದ್ದಾವೆ. ಮಕ್ಕಳು ಗೊತ್ತಿಲ್ಲ, ಸೆಳೆತ, ದೇ ಆರ್ ಗೆಟಿಂಗ್ ಅಟ್ರಾಕ್ಟ್. ಇರಲಿ, ಆ ಒಂದು ವಯಸ್ಸಾಗಿ ಅದನ್ನ ನೀವು ದಂಡಿಸಿ ಏನೋ ಒಂದು ಮೂರ್ಖತ್ವ ಬಿದ್ದ್ಬಿಡ್ತಿದ್ದಾರೆ. ಮದುವೆ ಅಂತ ದುಡುಕಿ ಮದುವೆ ಆಗ್ತಿದ್ದಾರೆ. 2008 ಹುಟ್ಟಿರ್ತಕ್ಕಂಥ ಒಂದು ಪುಟ್ಟ ಮಕ್ಕಳು. ದಯಮಾಡಿ ಜಾಗ್ರತೆ. ಅಲ್ಲಿದೆ ಆ ಸೆಳೆತ, ವಿಚ್ ಐ ಆಮ್ ಸೀನ್. ಹಾಗೆಯೇ ತೆಗೆದಿಟ್ಕೊಬಿಟ್ಟಿದ್ದಾನೆ ಜಾತಕ. ಹೀಗೇ ನಿಮಗೆ ತೋರಿಸ್ಬೇಕು. ಇನ್ನೇನಾಗುತ್ತೋ, ಇನ್ನೆತ್ತಾಗುತ್ತೋ, ಎಲ್ಲೋ ಕಾಣದ ಮಕ್ಕಳು. ಆ ಶುಕ್ರ ನೋಡಿ, ಕೇತು ಎಲ್ಲಿದ್ದಾನೆ ಗೊತ್ತಾ? ಕಟಕದಲ್ಲಿದ್ದಾನೆ. ರಾಹು ಎಲ್ಲಿದ್ದಾನೆ ಗೊತ್ತಾ? ಗುರುವಿನ ಮುಂದ್ಗಡೆ ಇದ್ದಾನೆ. ಸೊ ಹಿ ಈಸ್ ಗೋಯಿಂಗ್ ಟು ಕ್ಯಾಪ್ಚರ್ ದಟ್ ಜ್ಞಾನ. ಗುರು ಜ್ಞಾನಕಾರಕ, ಕುಟುಂಬಕಾರಕ, ಗೌರವಕಾರಕ, ಧನಕಾರಕ, ಹೆಸರುಕಾರಕ. ಅಂತ ಒಂದು ಗುರು ಲಿಟಲ್ ವಕ್ರ. ಅಲ್ಲಿ ಆ ಶುಕ್ರನ ಪರಿಚಯದ ಆಟೋಮ್ಯಾಟಿಕಲಿ ವಿಜೃಂಭಿಸ್ಬಿಡುತ್ತೆ. ಆ ರಾಹು ನೋಡಿ ವಿಶೇಷವಾಗಿ ಅಲ್ಲೇ ಕುಳಿತಿದ್ದಾನೆ ಮಕರ ರಾಶಿಯಲ್ಲಿ. ಖಂಡಿತ ಹೇಳ್ತಾನೆ, ಈ ಒಂದು ನವೆಂಬರ್ 8 ನಂತರ ಡಿಸೆಂಬರ್ 5ಗೆ ದರ್ ಇಸ್ ಎ ರಾಹು ಚೆಕ್ಮೇಟ್ ಆಗುತ್ತೆ. ಅಲ್ಲಿಗೆ ಬರ್ತಾನೆ ಮಕರಕ್ಕೆ. ಕನ್ಫರ್ಮ್ ಹೇಳ್ತಾನೆ, ಅಲ್ಲೊಂದು ಎಡವಟ್ಟ ಆಗತಕ್ಕಂಥ ಒಂದು ಭಾವವಾಗುತ್ತದೆ. ಎಸ್, ರಾಹು ಧನಿಷ್ಠ ನಕ್ಷತ್ರದಲ್ಲೇ ಇದ್ದಾನೆ. ಅಂಥದ್ದು ಸುಮಾರು ಒಂದು 200ಕ್ಕೂ ಕೇಸಸ್ ನೋಡಿಬಿಟ್ಟಿದ್ದಾನೆ. ಎಲ್ಲಿದ್ದಾಳೆ ನಿಮ್ಮ ಪಾಪು ಅಂತ ಕೇಳ್ಬಿಟ್ಟಿದ್ದಾನೆ. ಬಿಕ್ಕಳಿಸಿ ಅಳ್ತಿದ್ದಾರೆ. ಗುರುಗಳೇ, ಇದು ಹೇಗಾಯ್ತು ಗೊತ್ತಿಲ್ಲ. ದಂಡಿಸಿದ ತಕ್ಷಣ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟಿದ್ದಾರೆ. ನಾನು ಅದನ್ನ ಹೇಳಿದೆ, ಸರ್ಕಾರಗಳು 25 ವರ್ಷಕ್ಕೆ ಹೆಣ್ಮಕ್ಳಿಗೆ ಒಂದು ಮದುವೆಯ ಸ್ಥಿತಿ ಅಂತಾರ. ಗಂಡಸರಿಗೆ 28, ಅಟ್ಲೀಸ್ಟ್ 24. 24 ನಮ್ಮ ಪುಟ್ಟ ತಾಯಿಗಳಿಗೆ. ಪುಟ್ಟ ಮಕ್ಕಳಪ್ಪ ಅವರು, ಏನೂ ಗೊತ್ತಿಲ್ಲ. ಇರ್ಲಿ, ತುಂಟುತನ, ಗೆಳತನ, ವಿಶ್ವಾಸ. ಬದುಕಟ್ಟೋ ಸಮಯ ಅಲ್ಲ, ವಯಸ್ಸಲ್ಲ. ಸಂಸಾರ ಮಾಡೋ ವಯಸ್ಸಲ್ಲ, ಅಮ್ಮ ಆಗೋ ವಯಸ್ಸಲ್ಲ. ಹೌದು, ಜವಾಬ್ದಾರಿ ತಗೊಳ್ಳೋ ವಯಸ್ಸಲ್ಲ. ಟುಕ್ಕು ಅಂತ ಹೀಲ್ಸ್ ಹಾಕೊಂಡು, ಜೀನ್ಸ್ ಹಾಕೊಂಡು, ಓಡಾಡ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕೊಂಡು, ಹಾಯ್ ಡ್ಯಾಡ್ ಅನ್ನತಕ್ಕಂಥ ಆಟ, ಹಾಯ್ ಅಂಕಲ್ ಅನ್ನತಕ್ಕಂಥ ಒಂದು ವಯಸ್ಸು, ಹಾಯ್ ಪಪ್ಪ, ಹಾಯ್ ಹೀರೋ ಅನ್ನತಕ್ಕಂಥ ಒಂದು ಪುಟ್ಟ ವಯಸ್ಸು. ಆ ವಯಸ್ಸಿಗೆ ಅವ್ರ ಕೈಯಲ್ಲಿ ಕಂಕಳದ ಮಗು ಗೊತ್ತಿಲ್ಲ, ಈ ಮಾಯ ಎಲ್ಲ ಒಳಗಾಗ್ತಿದ್ದಾರೆ. ನಾವೇನ್ ಮಾಡ್ತಿದ್ವಿ? ದಿಢೀರಂತ ಗಾಬರಿಯಾಗಿ ನೋಡ್ಬಿಟ್ಟಿದ್ದಾನೆ ಮನೆ ಒಂದು ಕುಟುಂಬ ದೂರದ ಬಾಗಲಕೋಟೆಯಿಂದ ಓಡ್ ಬರ್ತಾರೆ. ಅಯ್ಯೋ, ಹಿಂಗಾಗ್ಬಿಟ್ಟಿದೆ. ನಾನು ಬೇರೆ ವಾರದಲ್ಲಿ 2-3 ದಿನ ಇರುವಂತ ಪರಿಸ್ಥಿತಿಗಳು. ಈಗೀಗ ತುಂಬಾ ಕಾರ್ಯಕ್ರಮಗಳು ಹೋಗ್ಬಿಟ್ಟಿದ್ದಾನೆ. ನನ್ನ ಆಚಾರ್ಯರು ಒಂದು ಪೂಜೆ, ಚಂಡಿ ಹೋಮ, ತುಂಬಾ ಪ್ರಯತ್ನ ಮಾಡದೆ ಸಿಗ್ಲಿಲ್ಲ ಅಂತ ಬಂದ ಮೇಲೆ ನಾನು ಇಲ್ಲ, ದಿಢೀರಂತ ಹಿಂಗ್ ಮತ್ತೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಬಿಟ್ಟಿತ್ತು. ಕ್ಷಮಿಸಿ, ನೀವಿದ್ದಿದ್ರೆ ಚೆಂದ ಆಯ್ತು ಅಂತ. ನಿಜವೇ ಈ ರೀತಿ ಆಗ್ಬಿಟ್ಟಿದೆ ಅಂತ. ಆಗ್ಲಿ ಇನ್ನೊಮ್ಮೆ ಬೇರೆ ವಿಶೇಷ ಕಾರ್ಯಕ್ರಮಕ್ಕೆ ಕರೆಯೋಣ ಅಂತ. ತುಂಬಾ ಆ ಸಿದ್ಧರು ಆ ಒಂದು ಚಂಡಿ ಹೋಮ ಮಾಡಿದರೆ ಚಂಡಿ ಪಾಲಿಸ್ಲೇಬೇಕು. ಅಂಥದ್ದೊಂದು ತಾಕತ್ತು, ಅಂಥದ್ದೊಂದು ನೋಡಿದಾನೆ ಆ ಗುರುಗಳನ್ನ, ಆ ಆಚಾರ್ಯ ಪರಂಪರೆಯನ್ನ. ತುಂಬಾ ಒಂದು ಆತ್ಮೀಯತೆ. ಅದರಲ್ಲಿ ಇಷ್ಟು ಕೇಸುಗಳು ನೋಡ್ತಿರತಕ್ಕಂಥದ್ದು. ಹೋದ ಕಡೆ ಎಲ್ಲ, ಸಿಕ್ಕ ಕಡೆ ಎಲ್ಲ ಸೂಕ್ಷ್ಮವಾಗಿ ಹಾಗೇ ಗಮನಿಸಲು ಒಂದು ಕದಲಿಕ್ಕೆ. ನಾನು ಕೂಡ ಒಂದು ಕುಟುಂಬದ ಇದೆ, ನನಗೂ ಮಕ್ಕಳಿದ್ದಾರೆ, ನನಗೂ ಸುತ್ತಮುತ್ತ ಇದ್ದಾರೆ. ಅಲ್ಲೊಂದು ಆಕರ್ಷಣೆ.
ಅಲ್ಲೆಲ್ಲೋ ಒಂದು ಸಣ್ಣ ಕದಲಿಕೆ, ಮಕ್ಕಳು ಗೊತ್ತಾಗ್ತಿಲ್ಲ. ಕೇತು ಬಂದು ಕಟಕದಲ್ಲಿ ಕೂತು ಬಿಟ್ಟಿದ್ದಾನೆ. ಜಲರಾಶಿ ರಾಹು ವಿಜೃಂಭಿಸ್ತಿದ್ದಾನೆ. ಆ ಕೇತು ಆ ಸಂದರ್ಭದಲ್ಲಿ ಆಶ್ಲೇಷ ನಕ್ಷತ್ರ, ಸರ್ಪ ನಕ್ಷತ್ರ. ಸೊ ಅಲ್ಲೆಲ್ಲೂ ಕಾಣದ ಕೋರಿಕೆ, ವಿಜೃಂಭಣೆ. ಮಕ್ಕಳು ಆ ಥರದ್ದಾಗಿದ್ದೆ. ತಂದೆ ತಾಯಿ ಹೋಗಿ ಎಳ್ಕೊಂಡು ಬಂದು ಕಟ್ಟಾಗ್ತಿದ್ದಾಗೆ ಆ ಸರ್ಪ ರಾಹು ದುರ್ಗಾ ನಕ್ಷತ್ರ, ಕನಿಷ್ಠ ನಕ್ಷತ್ರ ಡಗ್ ಅಂತ ಹತ್ತಿ ನೀನು ಯಾರು ಅನ್ನೋಷ್ಟು ಮಟ್ಟಕ್ಕೆ ಎದ್ದೋಗಿ ಮದುವೆಗಳು ಧುಮುಕ್ತಿದ್ದಾರೆ ಆ ಮಕ್ಕಳೇ. ಅದರಿಂದ ನಮ್ಮ ಮಕ್ಕಳು 2008 ಹುಟ್ಟಿದ್ರೆ ಸೂಕ್ಷ್ಮವಾಗಿ ಪುಟ್ಟ ಮಕ್ಕಳು ಅಂಥದ್ದೊಂದು ಎಲ್ಲೋ ಒಂದು ಸೆಳೆತಕ್ಕೊಳಗಾದ್ರೆ ಗಾಬರಿ ಆಗ್ಬೇಡಿ. ಹೌದಾ? ಗೆಳೆತನ ಇದೆಯಾ? ಇರ್ಲಿ, ಆಗ್ಲಿ. ನಿಮ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಡಿಗ್ರಿ ಮುಗಿಸ್ಕೊಳ್ಳಿ, ನಿಮ್ ಕಾಲ ಮೇಲೆ ನಿಂತ್ಕೊಳ್ಳಿ, ಒಂದು ವ್ಯಕ್ತಿತ್ವವಾಗಿ ನಿಂತ್ಕೊಳ್ಳಿ. ನಾವಿದ್ದೇವೆ, ನಿಮ್ಮ ಪ್ರೀತಿಗೆ ನಾವಿದ್ದೇವೆ. ಹೌದು, ನಿಮ್ಮ ಪ್ರೀತಿಗೆ ನಾವಿದ್ದೇವೆ, ನಿಮ್ಮ ವಿಶ್ವಾಸಕ್ಕೆ ನಾವಿದ್ದೇವೆ. ನಿಮ್ಮ ಮುಗ್ಧ ಪ್ರೀತಿ ಆಗ ಪ್ರೌಢಾವಸ್ಥೆ ತಲುಪಿದೆ. ಡಿಗ್ರಿ ಮುಗಿತಿದ್ದಾಗೆ ಒಂದು 21 ವರ್ಷ ಆಗುತ್ತೆ. ಮಾಸ್ಟರ್ಸ್ ಮಾಡ್ಕೊಳ್ಳಿ, ಒಂದು 24 ಆಗಲಿ. ಇನ್ನೂ ನಿಜವಾಗ್ಲೂ ಗಟ್ಟಿಯಾಗಿದೆ, ನಿಮ್ಮಲ್ಲಿ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ. ನಾವೇ ಬರ್ತೇವೆ, ಅಕ್ಷತೆ ಹಾಕ್ತೇವೆ. ಹೀಗೆ ಹೇಳಿ ಅವ್ನು ಗಾಬರಿ ಕೊಡಿಸ್ಬೇಡಿ. 100% ಪೊಲೀಸ್ ಮೆಟ್ಲುಗಳು ಹತ್ತಕ್ಕಂಥ ಪ್ರಸಂಗಗಳು ಜಾಸ್ತಿ ನೋಡ್ತೇವೆ. ಎಸ್ಪೆಷಲಿ ನವೆಂಬರ್ ನಂತರ ವಿಜೃಂಭಿಸ್ತಕ್ಕಂಥದ್ದಾಗುತ್ತೆ. ಬರೆದಿಟ್ಕೊಂಡ್ರಿ. ಎಸ್, ದ ರಾಹು ವಿಲ್ ಮೂವ್ ಟು ದಿ ಚೆಕ್ಮೇಟ್ ಆಫ್ ಧನಿಷ್ಠ. ಐವ್ ಸೀನ್ ಇಟ್. ಈ ಒಂದು 30-32 ವರ್ಷಗಳ ಈ ಅನುಭವ ಇದೆಯಲ್ಲ, ನೋಡ್ಬಿಟ್ಟಿದ್ದೇನೆ ಈ ಗ್ರಹಗಳ ಪರಿವರ್ತನ. 2001 ಹೇಳಿದ್ದೆ ವಿಚ್ ಇಸ್ ಹ್ಯಾಪ್ನಿಂಗ್. ಈಗ ಇದನ್ನು ಶನಿ ವಕ್ರ ಆಗ್ತಿದ್ದಾಗೆ, ಶನಿ ಮೀನಕ್ಕೆ ಬರ್ತಿದ್ದಾಗೆ, ಗುರುವಿನ ಮನೆಗೆ ಬರ್ತಿದ್ದಾಗೆ ಆ ಒಂದು ಕದಲಿಕೆ, ಗುರುವಿನ ನಕ್ಷತ್ರ ಬರ್ತಿದ್ದಾಗೆ ಆಯಿತು ಇನ್ ಕದಲಿಕೆ. ಮಕ್ಕಳಿಗೆ ಗೊತ್ತಿಲ್ಲ, ಅದೇ ನಿಜ, ಅದೇ ಸತ್ಯ. ಇರ್ಲಿ, ಅವ್ರು ಕರೆಕ್ಟೇ. ಈಗ ಅವ್ರು ಕರೆಕ್ಟು ಅನ್ನಿ, ನೀವು ಅಡ್ಡ ಹೋಗ್ಬೇಡಿ. ಅವ್ರಿಗೇನೇನೋ ಇಲ್ದಿದ್ದ ಅಡ್ವೈಸ್ ಮಾಡೋಕೆ ಹೋಗ್ಬೇಡಿ. ಅವ್ರಿಗೆ ಇಷ್ಟೇ ನಿಜವಾ ನಿಮ್ಮ ಪ್ರೀತಿ ಇದೆಯಾ? ಆಯ್ತು. ವಿ ರೆಸ್ಪೆಕ್ಟ್ ಯುವರ್ ಲವ್, ವಿ ರೆಸ್ಪೆಕ್ಟ್ ಯುವರ್ ಪರ್ಸನಲ್ ಲೈಫ್. ಇದನ್ನ ಹೇಳಿ. ಅದಕ್ಕೆ ಯಾಕೆ ದುಮುಕ್ತಿರಿ? ಏನು ಪ್ರಪಂಚನ ಮುಳುಗೋದಾಗೆ. ಮೊದಲೇ ಅವ್ರಿಗೆ ಅದು ತಾವು ತಗೊಳ್ತಿರೋದು ಅದು ಸರಿಯಾ ತಪ್ಪಾ ಅನ್ನತಕ್ಕಂಥ ಒಂದು ಧಾವಂತದಲ್ಲಿದ್ದಾರೆ. ಗ್ರಹಗಳ ಒಂದು ಪರಿಚ್ಛೇದ. ಗುರು ಕಾರಕ ಭಾವನಾ ಅಸ್ತಿ. ಜನ್ಮರಾಮ ವನವಾಸ ರಾಮ. ಗುರು ಬಂದು ಧನಸ್ಸಿನಲ್ಲಿದ್ದಾನೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ನೋಡಿದ್ರೆ ಗುರುವು ಅಸ್ತಂಗತ, ಅಷ್ಟಮದಲ್ಲಿ ಕುಳಿತಿದ್ದಾನೆ. ಅದರಲ್ಲೂ ಕೇತು ನಕ್ಷತ್ರಕ್ಕೆ ಬೇರೆ ಬರ್ತಾನೆ, ಅದನ್ನ ಬೇರೆ ನೆನಪಲ್ಲಿ ಇಟ್ಕೊಳ್ಳಿ. ವೇಗವಾಗಿ ಅತಿಸಾರ ಯೋಗದಲ್ಲಿದ್ದಾನೆ. ಸೊ ಖಂಡಿತ ನಮ್ಮ ಮಕ್ಕಳು ಅತಿ ವೇಗವಾಗಿ ದುಡುಕ್ಬಿಡ್ತಾರೆ. ನೀವು ದುಡುಕ್ತೀರಿ. ಕುಟುಂಬ ಕಾರ್ಕೊಂಡು ನಿಮ್ದೇ ಏನೋ ಅವ್ರು ಹಿಂಗ್ ಅಂದ್ಕೊಂಡ್ರೆ, ಇವ್ರು ಹಿಂಗ್ ಅಂದ್ಕೊಂಡ್ರೆ, ಯಾರು ಏನು ಅಂದ್ಕೊಳ್ಳಲ್ಲ. ನಾ ಕಾಣದ ವ್ಯಕ್ತಿ ಇಲ್ಲ, ನಾ ನೋಡೋದ ವ್ಯಕ್ತಿ ಇಲ್ಲ, ನಾ ಮಾಡದ ತಪ್ಪಿಲ್ಲ, ಇಷ್ಟೇ ಹೇಳ್ಬಿಡ್ತಾನೆ. ನಾ ಕಾಣದ ತಪ್ಪಿಲ್ಲ, ನಾ ಮಾಡದ ತಪ್ಪಿಲ್ಲ. ನಿಮ್ಮ ಮುಂದ್ಗಡೆ ನಿವೇದನೆ ಮಾಡ್ಕೊಳ್ಳೋದ್ರಲ್ಲಿ ಯಾವ್ದಿದೆ? ಖಂಡಿತ ಎಲ್ಲರೂ. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ಅವಕಾಶ ಸಿಗದೆ ಇರುವವರೆಗೂ ಎಲ್ಲರೂ ರಾಮಚಂದ್ರರೇ, ಸೀತಮ್ಮಳೆ. ಅವಕಾಶ ಸಿಗದೆ ಇರುವವರೆಗೂ ಸೀತಮ್ಮನೇ, ರಾಮಚಂದ್ರರೇ. ಅಂಥದ್ದೊಂದಿದೆ ಮಕ್ಕಳು. ಸೊ ದಯಮಾಡಿ ನಮ್ಮ ಮಕ್ಕಳನ್ನ ಕಟಾಕೋದು, ಅವನ್ನ ಬೈಯೋದು, ಬಡಿಯೋದು, ನಿನ್ನ ಆಯ್ಕೆ ತಪ್ಪು ಅನ್ನೋದು, ನಿನ್ನ ಗೆಳೆತನ ತಪ್ಪು ಅನ್ನೋದು. ರಾಹು ಸೆಳೆತ ಸರ್ರಂತ ಎಳಿತಾನೆ. ಗೊತ್ತಿಲ್ಲ ಮಕ್ಕಳು ಎಲ್ಲೋ ಒಂದು ಮುಗ್ಧವಾಗಿಯೋ ಅಮುಗ್ಧವಾಗಿಯೋ ಗೊತ್ತಿಲ್ಲ. ನಮ್ಮ ಪಾಪು ಅಲ್ಲೊಂದಾಗಿದೆ, ಬಿಡಿ. ಜಸ್ಟ್ ಗಿವ್ ದಮ್ ಸ್ಪೇಸ್. ಇನ್ನೊಂದು 1,000 ದಿನ ಯು ಕಂಪ್ಲೀಟ್ ಯುವರ್ ಗ್ರಾಜುಯೇಷನ್. ಅವ್ನು ನಿಜವಾಗ್ಲೂ ಅಂಥದ್ದೊಂದು ವ್ಯಕ್ತಿ, ಅಂಥದ್ದೊಂದು ಸಂಗಾತಿ ಆಗ್ಲಿ ಕಣೋ. ದೇಹ ಮಾಗಿಸ್ಕೊಳ್ಳೋ. ಈಗ ಇನ್ನೂ ಬೆಳೆದಿಲ್ಲ, ನಿನ್ನ ಯೂಟ್ರಸ್ ಬೆಳೆದಿಲ್ಲ. ನನ್ನ ದೇಹ ಬೆಳೆದಿರ್ಬೋದು, ನಿನ್ನ ಯೂಟ್ರಸ್ಗೆ ಈಗಲೇ ಅಮ್ಮ ಆಗೋ ತಾಕತ್ತಿಲ್ಲ, ಆ ಜವಾಬ್ದಾರಿ ತಗೊಳ್ಳೋ ತಾಕತ್ತಿಲ್ಲ. ಗೊತ್ತಿಲ್ಲ. ನೀನೇ ಇನ್ನೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಒಂದು ಪುಟ್ಟದಾಗಿದ್ದಿ ಹಿಂದೆ. ಇನ್ನು ಅತ್ತೆ ಮಾವ ನಾದಿನಿ ಓರಗಿತ್ತಿ, ಆ ಕುಟುಂಬ ಜವಾಬ್ದಾರಿ ಸಂಪಾದನೆ ಇನ್ನೆಲ್ಲ ಏನೇನೋ ಇದೆ ಮಗು. ಒಳ್ಳೆ ಬಟ್ಟೆ ಹಾಕಿಲ್ಲ ಕಣೋ ನೀನು, ಒಳ್ಳೆ ಟ್ರೆಕ್ಕಿಂಗ್ ಹೋಗಿಲ್ಲ ಕಣೋ ನೀನು, ಒಳ್ಳೆ ಶಾಪಿಂಗ್ ಹೋಗಿಲ್ಲ ಕಣೋ ನೀನು, ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಹೋಗಿಲ್ಲ ಕಣೋ,
ಯಾವುದೇ ಒಂದು ಒಳ್ಳೆ ಡ್ಯಾನ್ಸ್ ಆಡಿಲ್ಲ ಕಣೋ, ಒಂದು ಮೆಡಲ್ ತಗೊಂಡಿಲ್ಲ ಕಣೋ, ಈ ಪ್ರಪಂಚನ ನೀನು ನೋಡೇ ಇಲ್ಲ ಕಣೋ, ಬಾ ನಾವು ಕರ್ಕೊಂಡು ಹೋಗ್ತೀವಿ, ನಾವಿದ್ದೀವಿ ನಿನ್ನ ಜೊತೆಲಿ, ಇದೆಲ್ಲ ನೋಡು, ಅದೆಲ್ಲ ಆಗಿದೆ, ನಾವು ನಿನ್ನ ಪ್ರೀತಿ ವಿಚಾರ ಇನ್ಮೇಲೆ ಮಾತಾಡಬೇಡಿ ಅವ್ರ ಹತ್ರ. ಹುಡುಗ ಸರಿ ಇಲ್ಲ, ಹುಡುಗ ಹಂಗೆ, ನೀನ್ ಮಾಡಿದ ತಪ್ಪು, ನಿನ್ ಧರ್ಮ ತಪ್ಪು, ಧರ್ಮ ತಪ್ಪಿದ ತಪ್ಪು, ಕುಲ ತಪ್ಪಿದ ತಪ್ಪು, ಏನೂ ಹೇಳ್ಬೇಡಿ, ಆ ವಿಚಾರ ಟಚ್ ಮಾಡಬೇಡಿ, ಆ ಬಾಗಿಲ ಹತ್ರನೂ ಹೋಗ್ಬೇಡಿ, ಬಿಟ್ಬಿಡಿ. ಅಲ್ಲೊಂದು ಕಕ್ಕ ಇದೆ, ಆ ಮಗುಗೆ ಗೊತ್ತಿಲ್ಲ ಅದು ಸರಿಯಾ ತಪ್ಪ, ಅವಳೇ ಗೊಂದಲದಲ್ಲಿದ್ದಾಳೆ, ನೀವು ಹೋಗ್ಬಿಟ್ಟು ಹಾಕಿ ಹಿಂಡಿ ಅದನ್ನ ಇನ್ನೊಂದು ಮಾಡಿ ಅವ್ರು ಸಿಡಿದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುತ್ತಿದ್ದಾರೆ. ಅಲ್ಲೊಂದು ಅವಮಾನ ಅನುಭವಿಸ್ತಾ, ಮಕ್ಕಳನ್ನ ದ್ವೇಷಿಸ್ತಾ, ಕುಟುಂಬದ ಮುಂದ್ಗಡೆ ನೀವು ಇನ್ನೊಂದು ಫೈರ್ ಆಗ್ತಾ. ನನ್ನ ಮಾತು ಕೇಳಿ, ಖಂಡಿತ ಹೇಳ್ತೇನೆ, ನಮ್ಮ ಯುವ ಎಸ್ಪೆಷಲಿ 2008 ನಮ್ಮ ಮಕ್ಕಳು, ದರ್ ಇಸ್ ಅ ಟ್ರಿಗರ್ ಪಾಯಿಂಟ್ ವಿಲ್ ಹ್ಯಾಪನ್ 2007, 8, 9 ಪೀಕಲ್ಲಿ ಹಿಂಗೆ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಸೊ ಆಗಿದೆ, ಥ್ಯಾಂಕ್ ಯು, ಇಟ್ಸ್ ಓಕೆ. ನಿಮ್ಮ ಹತ್ರ ನೀವೊಂದು ಗೆಳೆಯರಾಗಿ ಅವ್ರು ಬಂದು ನಿಮ್ಮ ಹತ್ರ ಹಂಚ್ಕೊಳ್ಳುವಷ್ಟರ ಮಟ್ಟಕ್ಕೆ ತಂದೆ ತಾಯಿಯಾಗಿ ಅದನ್ನು ಮಾಡಬಾರದು, ಮಹಾಪಾಪ ಮಾಡಬಾರದ್ದು. ಈಗ ಸಚಿವ ಸಂಪುಟ ಕೊಟ್ಟಿಲ್ಲ, ಕೆಲವರು ಮಾಡಬಾರದು ಮಹಾ ತಪ್ಪು ಅನ್ನೋ ತರ ಮಾತಾಡ್ತಿದ್ದಾರೆ. ಯೋಚನೆ ಮಾಡಿ ನೋಡಿ, ನಮ್ ದೊರೆ ರಿಸೈನ್ ಕೊಟ್ಟು ಬಂದ್ಬಿಡ್ಬೇಕಷ್ಟು, ನಿಮ್ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು. ಜೀವನದಲ್ಲಿ ನಮ್ ದೊರೆ ಬಗ್ಗಿದ್ದು, ಹೋಗಿ ಇನ್ನೊಬ್ಬರ ಮನೆ ಅಂಗಲಾಚಿದ್ದು, ಕುಳಿತುಕೊಂಡಿದ್ದು ಸಾಧ್ಯವೇ ಇಲ್ಲ. ನಾ ಹೇಳಿದ್ದೆ ಈ ದೊರೆ ಬದಲಾಗ್ಬಿಡ್ತಾರೆ ಅಂತ, ಬದಲಾದ್ರೂ ಕೂಡ ಅವ್ರು ಸುತ್ತಮುತ್ತಲು ಅವ್ರನ್ನ ಬಿಡಲ್ಲ ಅಂತ. ನೋಡಿ, ದೊರೆಗೆ ಇಷ್ಟೊಂದು ಕನ್ಫ್ಯೂಷನ್ಗಳು, ಒತ್ತಡಗಳು, ಆ ಸ್ಥಾಯಿ ಇರಬೇಕಾದ್ರೆ ಸುತ್ತಮುತ್ತ ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ, ನಾವೆಷ್ಟರ ಮಟ್ಟಿಗೆ ಇದಾಗುತ್ತೆ. ಸೊ ಇದನ್ನು ಥ್ಯಾಂಕ್ ಯು, ಇಟ್ಸ್ ಓಕೆ, ಲವ್ ಇಟ್. ಕರಿಯೇ, ಮನೆ ಕರಿಯೇ, ಕುಳಿತುಕೊಳ್ಳಿ, ಒಂದು ಕಾಫಿ ಕುಡಿ, ಎಲ್ಲೋ ಯಾರೋ ಹೋಗಿ ಯಾರೋ ನೋಡಿ, ಎಲ್ಲೋ ನೋಡಬಾರದ ಜಾಗದಲ್ಲಿ ಇನ್ನೊಂದು ಅನ್ನತಕ್ಕಂಥದ್ದೆಲ್ಲ ಏನೂ ಇಲ್ಲ. ನಿಜವಾಗ್ಲೂ ಅಂಥದ್ದೊಂದು ಗೆಳೆತನ, ವಿಶ್ವಾಸ ಗೆಳೆತನ ಇದೆ, ಇಟ್ಸ್ ಓಕೆ. ಫಸ್ಟ್ ನೀನು ಇದನ್ನ ಇನ್ನೊಂದು 1000 ದಿನ ಇಲ್ಲ, 1500, 600 days, 700 days ಅಂತ ಹಾಕ್ಬಿಡಿ ಮಾರ್ಕ್. ಡಬಲ್ ಡಿಗ್ರಿ ಇಲ್ಲ, ಡಿಗ್ರಿ ಆದ್ಮೇಲೆ ಒಂದು ಕೆಲಸ, ಆಮೇಲೆ ನಿನ್ನ ಆಯ್ಕೆ ಅಲ್ಲಿವರೆಗೂ ಇದೆ. ದಟ್ ಇಸ್ ವಾಟ್. ಎಲ್ಲೂ ಹೋಗಲ್ಲ ಕಣೋ, ನಾವು ಇದ್ದೀವಿ ನಿನ್ನ ಜೊತೆ, ನಡಿ ಒಂದು ಹಾಗೆ ಮಾಡ್ಕೊಡ್ತೀವಿ. ಈಗಲೇ ಏನು ಮಾಡ್ಕೊಂಡು ಎಲ್ಲಿ ಎದುರಿಸ್ಲಾರೆ, ಬರಲಾರೆ, ಹೋಗ್ಲಾರೆ, ಸೆಂಟ್ರಲ್ ಸಿಕ್ಕಾಕೋಗ್ಬಿಡ್ತೀವಿ ಪುಟ್ಟ. ಸಪ್ರೆಸ್ಡ್ ಆಗ್ಬಿಡ್ತಿರೋ, ಡಿಪ್ರೆಸ್ ಆಗ್ಬಿಡ್ತಿರೋ, ನಿಮ್ಗೆ ಆ ಒಂದು ಜಾತಿ ಗೊತ್ತಿಲ್ಲರೋ. ನಮಗೆ ಒಂಥರ ಸೋಲನ್ನು ಒಪ್ಕೊಳ್ಳೋ ತಾಕತ್ತಿತ್ತು, ನೀವು ಸೋಲು ಒಪ್ಕೊಳ್ಳಲ್ಲ. ನಮಗ್ ನಾವು ನೋವುಗಳಲ್ಲಿ ಗೆಲುವನ್ನು ನೋಡ್ತಕ್ಕಂಥ ವ್ಯಕ್ತಿತ್ವ. ನೀವು ಹಂಗಲ್ಲ, ಒಂಚೂರು ನೋವು ಅದಕ್ಕೆ ತಟ್ಕೊಳ್ಳಲ್ಲ ಕಣ್ರೋ. ಅಂತ ಮಕ್ಕಳಿಗೆ ಒಳ್ಳೆ ಫ್ರೆಂಡ್ಲಿ ಪೇರೆಂಟ್ಸ್ ಆಗಿ. ನಮ್ಮನೆ ಮಕ್ಕಳು ನೀವು ನಂಬೋಲ್ಲ, 22 ಮಕ್ಕಳಿದ್ದಾರೆ, ಕುಟುಂಬದಸ್ಥರ ಮಕ್ಕಳು. ಈ ಮಾತು ಬಂದಾಗ ನಾವು ಅದನ್ನೇ ಹೇಳೋದು, ಏನೂ ಇಲ್ಲ, ಹೋಗ್ರೋ, ಆಟ ಆಡ್ರೋ, ಗೆಳೆತನ ಇಟ್ಕೊಳ್ಳೋ, ತೀರಾ ಸೀರಿಯಸ್ ಮಾಡ್ಕೋಬೇಡಿ, ನಿಮ್ ಗುರಿ ಬಿಡ್ಬೇಡಿ. ದೇವ್ರ ಹತ್ರ ಬೆಳಿಗ್ಗೆ 10 ನಿಮಿಷ ಕುತ್ಕೊಂಡ್ವಿ ಅಂತ ಎಲ್ಲ ಕೆಲಸ ಕಾರ್ಯ ಬಿಟ್ಟು ದೇವ್ರ ಹತ್ರನೇ ಕುತ್ಕೊಳ್ಳೋನು ಮೂರ್ಖ. ಬೆಳಗ್ಗೆನೆ ಎಂಡದಂಗಡಿ ಹತ್ರ ಕುತ್ಕೊಳ್ಳೋನು ಮೂರ್ಖ. ಇದೇ ಸತ್ಯ. ಹಾಗೆ ಪ್ರೀತಿ ಅಂತ ಇದೆ ಕುತ್ಕೊಂಡು, ಈಗ ಇದು ಮಾಡಿದ್ರೆ ನೀನು CET ಪಾಸ್ ಆಗ್ತೀಯಾ, JEE ಪಾಸ್ ಆಗ್ತೀಯಾ, ನೀಟ್ ಪಾಸ್ ಆಗ್ತೀಯಾ, ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಇದನ್ನೆಲ್ಲ ಮರ್ತಿಲ್ಲೋಗಿ ಕುತ್ಕೊಂಡೆ. ನಾನು ಬಿಡು ಅಂತ ಹೇಳ್ತಿಲ್ವಲ್ಲ ನಾವು. ತಗೊಳ್ಳಿ, ಅದಿರ್ಲಿ, ಒಂದು 10 ನಿಮಿಷ ಪ್ರಾರ್ಥನೆ, 10 ನಿಮಿಷ ಪ್ರೀತಿ ಇಟ್ಕೊಳ್ಳಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಅಲ್ಲೊಂದು ಪುಟ್ಟ ಹೃದಯಗಳು ನಿಮ್ಮದು. ನೀವು ತಪ್ಪಲ್ಲ, ನಿಮ್ಮ ಪ್ರೀತಿ ತಪ್ಪಲ್ಲ. ಬಟ್ ಈಗ ಸಂಸಾರ ಮದುವೆ ಅಂತ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಅಷ್ಟು ದೊಡ್ಡ ಭಾರ ನಿಮ್ಗೆ ಇನ್ನೂ ಬೇಡ ಮಕ್ಕಳೇ. ನಾವೆಲ್ಲ ನಮ್ಮ ಕುಟುಂಬಗಳಲ್ಲಿ ಎಕ್ಸ್ಪೆಕ್ಟ್, ನಾನು ನೆನೆಸ್ದಾಗ ಸೊಸೆ ಬರಬೇಕು, ನಾನು ಸೇವೆ ಮಾಡ್ಬೇಕು, ನಂಗೆ ಅಡುಗೆ ಮಾಡ್ಬೇಕು. ಏನೂ ಗೊತ್ತಿಲ್ಲ ಅಮ್ಮ ಅಪ್ಪನಿಗೆ. ನೀವೊಂದು ಕೇಸರಿಬಾತ್ ಮಾಡ್ಕೊಡೋಕೆ ಇನ್ನೂ ಬಂದಿಲ್ಲ, ಒಳ್ಳೆ ಸೀರೆ ಉಡಕ್ ಬಂದಿಲ್ಲ ಅಪ್ಪಂದಿರ್ಗಳ, ನಿಮ್ಗೆ ಮೆಹಂದಿ ಹಾಕೋಕ್ ಬಂದಿಲ್ಲ ಅಪ್ಪಂದಿರ್ಗಳ. ನನ್ನ ಮಕ್ಕಳೇ, ನನ್ನ ಮಾತು ಕೇಳ್ರೋ, ನಿಮ್ಮ ಕಾಲಕ್ಕೆ ಬೀಳ್ತೇನೆ, ದುಮ್ಮುಬೇಡಿ. ಇದನ್ನು ದಯಮಾಡಿ ಎಲ್ಲ ಹಿರಿಯರು, ಎಲ್ಲ ಆತ್ಮೀಯರು ಶೇರ್ ಮಾಡಿ. ಎಲ್ಲ ಮಕ್ಕಳಿಗೆ ಅಲ್ಲೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ತಾವಲ್ಲ, ಇದನ್ನೇ ಕಟ್ ಮಾಡಿ, ಇದನ್ನೇ ಒಂದು ಸ್ಪೆಷಲಾಗಿ ನಾನು ಹೇಳ್ತೇನೆ, ಕಟ್ ಮಾಡಿ ಹಾಕಿಟ್ಕೊಂಡು ಮಕ್ಕಳಿಗೆ ತಲುಪಿಸ್ಬೇಕು. ನಮ್ಮ ಮಕ್ಕಳು ತಪ್ಪಲ್ಲ, ದೇವರುಗಳು ಅವರು, ದೇವರಿಗೆ ಮೀರಿದ ಜ್ಞಾನಿಗಳು, ಪ್ರಕಾಂಡ ಪಂಡಿತರುಗಳು. ಆಗ್ಬಿಡುತ್ತೆ ತುಂಬ ಬುದ್ಧಿವಂತರು. ಒಂದೊಂದು ಸಮಯ ಕೆಲವೊಂದು ಗೊತ್ತಿಲ್ಲದೆ ಕೆಲವು ಆಯ್ಕೆ ಮಾಡ್ಕೋತಾರೆ. ದೇ ಆರ್ ನಾಟ್ ರಾಂಗ್, ನಾರ್ ದೇರ್ ಪಾರ್ಟ್ನರ್ ಇಸ್ ರಾಂಗ್, ಬಟ್ ಗೆಟಿಂಗ್ ನಾಟ್ ಇಸ್ ನಾಟ್ ರೈಟ್ ಟೈಮ್. ಅಂದ್ರೆ ಬ್ರೇಕ್ಫಾಸ್ಟ್ ತಿನ್ಬೇಕು ಪುಟ್ಟಂದಿಗಳ, ಮಧ್ಯಾಹ್ನ ಊಟ ಮಧ್ಯಾಹ್ನದ್ದೇ, ರಾತ್ರಿ ಊಟ ರಾತ್ರಿದೆ. ಅದನ್ನು ಬದಲು ಮಾಡಿ ನೋಡಿ, ರಾತ್ರಿ ಮಲ್ಗೋ ಬದಲು ಬೆಳಿಗ್ಗೆ ಮಲ್ಗೋದು, ರಾತ್ರಿ ಕಾಲೇಜ್ಗೆ ಹೋಗೋದು, ಹೌದಲ್ವಾ?
ಬೆಳಗ್ಗೆ ಮದುವೆ ಮಾಡೋ ಬದಲು ರಾತ್ರಿ ಮದುವೆ ಯಾರಾದ್ರೂ ದೇವಗಳು ಮಾಡ್ಕೊಳ್ಳೋ ಮದುವೆ ಮಧ್ಯರಾತ್ರಿ ಯಾರಾದ್ರೂ ಮದುವೆ ಮಾಡ್ತಾರ? ಇಲ್ಲ. ಈಗೆಲ್ಲ ಇದೆ. ಆಯ್ತು, ಸರಿನೋ, ದಯಮಾಡಿ ಕ್ಷಮೆ ಇರಲಿ. ನಿಮ್ಮ ಮನ್ಸಿಗೆ ಗಾಯ ಆದ್ರೆ ಪುಟಾಣಿ ಮಕ್ಕಳಿಗೆ ನಾನು ಈ ಅಜ್ಜಯ್ಯನಾಗಿ ಕ್ಷಮೆ ಕೇಳಿದೆ ಅಂತ ಹೇಳ್ಬಿಡಿ. ಅಣ್ಣಯ್ಯನಾಗಿ, ತಂದೆಯಾಗಿ, ಮಿತ್ರನಾಗಿ, ಬಂಧುವಾಗಿ ಇದೊಂದಿದೆ. ನೀವು ನನ್ನ ಹತ್ರ ಬರಬಾರ್ದು ಅನ್ನೋ ಆಸೆ. ಗಾಯ ಆಗಿ ಬಿದ್ದು ಎಲ್ಲೋ ನೋವು ತಿಂದು ನೀವು ಬಂದ ನೋಡ್ಕೊಂಡಿರ್ಲಿಕ್ಕಾಗಲ್ಲ ಮಕ್ಕಳೇ. ಇಷ್ಟಿನ ಈ ಒಂದು ವೈದಿಕ ಮುಂದಕ್ಕೆ ನಡೆಯುವ ಗ್ರಹಗಳ ಪರಿಚ್ಛೇದ ಯಾರ್ಯಾರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಎಚ್ಚರಿಕೆ ಕೊಡುವುದು ಭಗವಂತನ ಒಂದು ಆಜ್ಞೆ ಅಷ್ಟೇ. ಭಗವಂತ ಹೇಳ್ಸಿದಾನೆ, ಹೇಳು ಅನ್ಸುವಷ್ಟು ಮಟ್ಟಕ್ಕೆ. ಆಯ್ತಾ? ಶೇರ್ ಮಾಡಿ ಒಳ್ಳೆದಾಗ್ಲಿ.